ಇಷ್ಟೆಲ್ಲ ಇದೆ ವಿಚಾರ ಆಯ್ತಲ್ಲ. ನೀವು ನಾಗರ ಹಾವು ಸಿನಿಮಾದಲ್ಲಿ ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತ ಒಂದು ಹಾಡು ಕೇಳಿದಿರಿ. ಇದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಪುಟ್ಟಣ್ಣ ಕಣಗಾಲ ಹಂಗೆ ತೋರಿಸಿದ್ರು ನಮಗೆ, ವಿಷ್ಣುವರ್ಧನ್ ಅವರನ್ನು ಹಾಕ್ಬಿಟ್ಟು. ಆದರೆ ಉತ್ತರ ಪ್ರದೇಶದಲ್ಲಿ ಒಂದು ವಿಚಿತ್ರ ಪ್ರಕರಣ ವರದಿಯಾಗಿದೆ. ಇಲ್ಲಿ 24 ವರ್ಷದ ಯುವಕನೊಬ್ಬನನ್ನು ಹಾವು ಬೆನ್ನತ್ತಿ ಕಚ್ತಾ ಇದೆ. ಆ ಥರನ ಹುಡ್ಕೊಂಡು ಬಂದು ಕಚ್ತಾ ಇದೆಯಂತೆ. ಈತ ಉತ್ತರ ಪ್ರದೇಶದ ಫತೇಪುರದ ವಿಕಾಸ್ ದುಬೆ ಎಂಬ ವ್ಯಕ್ತಿ. ಕಳೆದ 40 ದಿನಗಳಲ್ಲಿ ಹಾವು 7 ಬಾರಿ ಕಚ್ಚಿದೆಯಂತೆ ಅವನಿಗೆ. 7 ಬಾರಿ ಇಂಥ ಒಂದು ವಿಚಿತ್ರ ಘಟನೆ ವರದಿಯಾಗಿದೆ. ಅವನೇ ಹೇಳ್ಕೊಂಡಿದ್ದಾನೆ, ಕೇಳಿಸ್ಕೊಳ್ಳಿ. 7 ಬಾರಿ ಕಚ್ಚಿದ ನಂತರ ಕೂಡ ಮಾತಾಡ್ತಿದ್ದಾನೆ. 34 दिन में मुझे 6 बार सांप ने काटा हुआ है। जब सांप काटता है तो हमें पहले से आभास हो जाता है कि आज हमें सांप काटने वाला है। अपने घर में सबको बता देते हैं कि आज के दिन हमें सांप काटेगा। इसके बाद में हमें इस महीने में 34 दिन में 6 बार सांप काट चुका है। सांप शनिवार और संडे सांप काटता है। ವಿಶೇಷ ಏನಪ್ಪ ಅಂತಂದರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಕಚ್ಚುತ್ತಂತೆ ಅದು. ಈ ಹಾವಿಗೆ ಶನಿವಾರ ಮತ್ತು ಭಾನುವಾರ ವೀಕ್ ಆಫ್ ಇದೆಯೇ ಗೊತ್ತಿಲ್ಲ ನನಗೆ. ಶನಿವಾರ ಮತ್ತು ಭಾನುವಾರ ಬಂದು ಕಚ್ತಾ ಇದೆಯಂತೆ. ಕೇಳಿ ಬನ್ನಿ, ಭಾಳ ಮಜಾ ಇದೆ ಇದು. 40 ದಿನ 7 ಬಾರಿ ಹಾವು ಕಡಿತ ಇವನಿಗೆ. 40 ದಿನದಲ್ಲಿ 7 ಬಾರಿ. ವಿಕಾಸ್ ದುಬೆಗೆ ಪ್ರತಿ ಶನಿವಾರ ಹಾವು ಬಂದು ಕಚ್ಚುತ್ತಂತೆ. ಏನು ಕಚ್ತಿ ಮಾರಾಯ ಅಂತ ಕೇಳ್ದಂಗೆ. ವಿಕಾಸ್ಗೆ 40 ದಿನದಲ್ಲಿ 7 ಬಾರಿ ಹಾವು ಕಚ್ಚಿ ಆಗಿದೆ. ಪ್ರತಿ ಶನಿವಾರ ಬಂದು ಕಚ್ಚಿ ಹೋಗುತ್ತಂತೆ. ಶನಿವಾರ ತಪ್ಪಿದರೆ ಭಾನುವಾರ ಕಚ್ಚುತ್ತಂತೆ. ಮೊದಲಿಗೆ 3 ಬಾರಿ ಮನೆಯಲ್ಲಿದ್ದಾಗ ಕಚ್ಚಿದಂತೆ ಹಾವು, 3 ಬಾರಿ ಎವ್ರಿ ವೀಕ್. ಅವನು ಡಾಕ್ಟ್ರ್ ಬಳಿ ಹೋಗ್ತಾನೆ. ಡಾಕ್ಟ್ರ್ ಹೇಳ್ತಾನೆ, ಈ ಬಾರಿ ಮನೇಲಿ ಇರಬೇಡಪ್ಪ, ಎಲ್ಲಾದರೂ ಹೊರಗಡೆ ಎಸ್ಕೇಪ್ ಆಗುವಂತ. ವೈದ್ಯರ ಸಲಹೆಯಂತೆ ಅವ ಅತ್ತೆ ಮನೆಗೆ ಹೋಗ್ತಾನೆ ವಿಕಾಸ್. ಅಚ್ಚರಿ ಅಂದರೆ ಅತ್ತೆ ಮನೆಗೂ ಬಂದು ಹಾವು ಕಚ್ಚಿದೆಯಂತೆ. ಬಳಿಕ ಚಿಕ್ಕಪ್ಪನ ಮನೆಗೆ ಶಿಫ್ಟ್ ಆದನಂತೆ ವಿಕಾಸ್ ದುಬೆ. ಚಿಕ್ಕಪ್ಪನ ಮನೆಗೂ ಬಂದು ಹಾವು ಕಚ್ಚಿದಂತೆ. ಒಟ್ಟಾರೆ 5 ಬಾರಿ ವಿಕಾಸ್ನ ಮನೆಯಲ್ಲೇ ವಿಕಾಸ್ಗೆ ಹಾವು ಕಚ್ಚಿದೆ. 1 ಬಾರಿ ಚಿಕ್ಕಪ್ಪನ ಮನೆಗೆ ಬಂದು ಕಚ್ಚಿದೆಯಂತೆ. ಇನ್ನೊಂದು ಬಾರಿ ಅತ್ತೆ ಮನೆಗೆ ಬಂದು ಕಚ್ಚಿದೆಯಂತೆ. 7 ಬಾರಿ ಆಯಿತು. ಇದರ ಬಗ್ಗೆ ಈ ವಿಕಾಸ್ ದುಬೆ ತಾಯಿ ಏನೋ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. उसको आँख फड़कती, उसको दिखाई देने समझ में आ जाता है कि मुझको आज सांप काटेगा। उसको ये आभास होता है। 2 बार उसने देखा है। पहली बार 2 जून को देखा, फिर हर संडे और सैटरडे काटता है। वो कहने लगता है कि मम्मी आज मेरी आँख फड़क रही है और मेरा मतलब दिल घबरा रहा है, पता नहीं आज फिर मुझको काटेगा। अब 2, 3, 4 घंटे पहले ही उसको आभास होता है और फिर वो काट लेता है। ಇಷ್ಟೆಲ್ಲ ಕೇಳಿದಾಗ ಇವನೇನೋ ಸುಳ್ಳು ಹೇಳ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಕೆಲವು ಡೌಟ್ ಬರ್ತಾ ಇದೆ. ನೋಡಿ, ವಿಕಾಸ್ ದುಬೆ ಬಗ್ಗೆ ಸ್ಥಳೀಯರಲ್ಲಿ ಹತ್ತಾರು ಅನುಮಾನ ಇದೆ, ಡೌಟ್ ಇದೆ. ಹಾವು ಪ್ರತಿ ಶನಿವಾರವೇ ಬಂದು ಯಾಕೆ ಹಚ್ಚಬೇಕು? ವೀಕ್ ಆಫ್ ಡೇನ ಅವತ್ತು? ಶನಿವಾರವೇ ಹಾವು ಕಚ್ಚಿದ್ದಕ್ಕೆ ಅಧಿಕಾರಿಗಳಲ್ಲಿ ಅನುಮಾನ ಇದೆ, ಅಂದರೆ ಡಾಕ್ಟ್ರುಗಳಲ್ಲಿ. ಚಿಕಿತ್ಸೆ ಕೊಡ್ತಿರೋ ವೈದ್ಯರು ಯಾರು ಅಂತ ಇಲ್ಲಿ ತನಕ ಗೊತ್ತಿಲ್ಲ. ಪ್ರತಿ ಬಾರಿ ಒಂದೇ ಆಸ್ಪತ್ರೆಗೆ ಆತ ಹೋಗ್ತಾ ಇದ್ದಾನಂತೆ. ಇದು ಸ್ಥಳೀಯರ ಡೌಟು. ಅಚ್ಚರಿ ಅಂದರೆ ಒಂದೇ ದಿನದಲ್ಲಿ ಗುಣಮುಖನಾಗ್ತಾನೆ, ಕಚ್ಚಿದ್ರೆ ಮರುದಿವಸ ರೆಡಿಯಾಗಿರ್ತಾನೆ. ಈ ಎಲ್ಲ ಘಟನಾವಳಿ ಹಿಂದೆ ಏನೋ ಸಂಚು ಇದೆ ಅನ್ನುವಂಥದ್ದು ಸ್ಥಳೀಯರು ಹೇಳುವಂಥದ್ದು. ಇದೀಗ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತೇವೆ ಅಂತ ಅಧಿಕಾರಿಗಳು ರೆಡಿಯಾಗಿದ್ದಾರಲ್ಲ. ವಿಕಾಸ್ ದುಬೆ ಕುರಿತ ಅನುಮಾನ ಇಲ್ಲಿಗೆ ನಿಲ್ಲೋದಿಲ್ಲ. ಆಮೇಲೆ ವಿಕಾಸ್ ದುಬೆ ಕನಸಲ್ಲಿ ಹಾವೊಂದು ಬಂದಿತ್ತಂತೆ. ನೋಡಪ್ಪ, 9 ಬಾರಿ ಕಚ್ಚಿ ಹೊರಟೋಗ್ಬಿಡ್ತೀನಿ, 9 ಬಾರಿ ಕಚ್ಚಿ ಹೊರಟೋಗ್ಬಿಡ್ತೀನಿ ಅಂತ ಹೇಳಿದೆಯಂತೆ. ಈಗ ಒಂದೇ ಇಂಥ ಒಂದು ಸುದ್ದಿ ಬಂದಿದೆ. ಮಾಡರ್ನ್ ಯುಗದಲ್ಲಿ ಇದನ್ನೆಲ್ಲ ನಂಬಬೇಕೋ ಬಿಡಬೇಕೋ ಗೊತ್ತಿಲ್ಲ. ಆತ ಹೇಳಿಕೆಯನ್ನಂತೂ ಕೊಟ್ಟಿದ್ದಾನೆ. ಹಾಗಾಗಿ ವೀಕೆಂಡ್ ಅಲ್ವಾ, ವೆರಿ ಇಂಟ್ರೆಸ್ಟಿಂಗ್ ಆಗಿರಲಿ. ಪ್ರತಿ ಸಲ ಕೂಡ ಭ್ರಷ್ಟಾಚಾರ ಎಷ್ಟುದ ತೋರಿಸೋದು. ಅದಕ್ಕಾಗಿ ಈ ಸ್ಟೋರಿ ನಿಮ್ಗೆ ತೋರಿಸಿದೆ. ಪ್ರತಿದಿನ ನಾವು ಪಾಲಿಟಿಕ್ಸು, ಭ್ರಷ್ಟಾಚಾರ, ಕೊಲೆ, ಸುಲಿಗೆ ಇಂಥದ್ದೇ ಸುದ್ದಿ ಜಾಸ್ತಿ ನೋಡ್ತಾ ಇರ್ತೀವಿ. ಈ ಮ್ಯಾನಿಫೆಸ್ಟೇಷನ್ ಅಂತಿದೆ, ಒಂಥರ ಸಂಕಲ್ಪ ಮಾಡೋದು ಅಂತ. ನಾವು ಚೆನ್ನಾಗಿರೋದನ್ನು ನೋಡ್ತಾ ಇದ್ದರೆ, ದುಡ್ಡನ್ನು ನೋಡ್ತಾ ಇದ್ದರೆ ನಮಗೆ ದುಡ್ಡೇ ಬರುತ್ತಂತೆ. ನಾವು ಐಷಾರಾಮಿ, ಕಾರು, ಮನೆ, ಬಂಗ್ಲೆ ಇವುಗಳನ್ನು ಜಾಸ್ತಿ ನೋಡ್ತಾ ಇದ್ದರೆ ಅಂಥದ್ದೇ ಬರುತ್ತಂತೆ. ಸೊ ಹಾಗಾಗಿ ಇವತ್ತು ಶನಿವಾರವಲ್ವಾ, ಯಾವತ್ತು ಇಂಥದ್ದೇ ಸ್ಟೋರಿ ಕೊಡ್ತಾ ಇರ್ತೀವಿ. ಇವತ್ತು ಸ್ವಲ್ಪ ಐಷಾರಾಮಿ, ಒಳ್ಳೆ ಐಶ್ವರ್ಯ ನಿಮಗೂ ಬರಲಿ ಅಂಥೇಳಿ ಭಾಳ ಐಷಾರಾಮಿ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಅಂಬಾನಿ ಮದುವೆ. ಬನ್ನಿ, ಎಲ್ಲ ದೊಡ್ಡ ಘಟಾನುಘಟಿಗಳು ಯಾವ ರೀತಿ ಡ್ಯಾನ್ಸ್ ಮಾಡಿದರು, ಯಾವ ರೀತಿ ಸ್ಟೆಪ್ ಹಾಕಿದ್ರು, ಎಂಥ ಬಟ್ಟೆ ಬರೆ ಹಾಕ್ಕೊಂಡಿದ್ರು, ಫುಡ್ ಏನಿತ್ತು, ಎಷ್ಟು ಖರ್ಚು ಮಾಡಿದರು, ಈ ಖರ್ಚೆಲ್ಲ ಹೆಂಗ್ರಿ ನಿಭಾಯಿಸ್ತಾರೆ ಎಲ್ಲ ಹೇಳ್ತೀನಿ. ಬನ್ನಿ, ಮೊದಲಿಗೆ ಯಾರ್ಯಾರೆಲ್ಲ ಡ್ಯಾನ್ಸ್ ಮಾಡಿದ್ರು ನೋಡಿ.
ಬಾ ಅಂಬಾನಿ ಫ್ಯಾಮಿಲಿ, ಅಂಬಾನಿ, ಮುಖೇಶ್ ಅಂಬಾನಿ, ಸಂಜಯ್ ದತ್, ನೋಡಿ ಮುಖೇಶ್ ಅಂಬಾನಿ ಇದ್ದಾರೆ ಇಲ್ಲಿ, ಅವರ ಪತ್ನಿ, ಆಮೇಲೆ ಪುತ್ರರು, ರಜನಿಕಾಂತ್ ಇದ್ದಾರೆ ಅಲ್ಲಿ, ರಣವೀರ್ ಸಿಂಗ್ ಇದ್ದಾರೆ, ಅನಿಲ್ ಕಪೂರ್. ಆಹಾ, ಆ ಪುಡಿ ಬೋಡು ರಜನಿಕಾಂತ್ ಸ್ಟೆಪ್ ನೋಡ್ರಿ, ಒಂದು ನಿಮಿಷ, ರಜನಿಕಾಂತ್ ರಜನಿಕಾಂತ್ ಯಾವತ್ತೂ ಯಾವುದೇ ಆ್ಯಡ್ ಗೀಡೆಲ್ಲ ಮಾಡಲ್ಲ. ಅವರು 100-150 ಕೋಟಿ ಕೊಟ್ಟರು ಮಾಡಲ್ಲ. ಬಹುಶಃ ಇಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಆ ಡ್ಯಾನ್ಸ್ ಒಂಥರ ರಜನಿ ಸ್ಟೈಲ್ ಏನು, ರಜನಿ ನಿಜ ಜೀವನದ ಡ್ಯಾನ್ಸ್ ಏನು, ಇದೆಲ್ಲ ಒಂಥರ ಸಾಕಷ್ಟು ಟ್ರೋಲ್ ಆಗ್ತಾಯಿದೆ, ಟ್ರೆಂಡಿಂಗ್ ಆಗ್ತಾಯಿದೆ. ಇದು ರಜನಿಕಾಂತ್. ಆದರೆ ರಜನಿಕಾಂತ್ ಈಗಲೂ ಕೂಡ ವಿಗ್ ಹಾಕೊಂಬಂದರೆ ಸೂಪರ್ ಸ್ಟಾರ್. ನಮ್ಮ ರಾಜ್ಕುಮಾರ್ ಥರ, ಡಾಕ್ಟರ್ ರಾಜ್ಕುಮಾರ್ ಅಷ್ಟೇ, ನಿಜ ಜೀವನದಲ್ಲಿ ಯಾವತ್ತೂ ವಿಗ್ ಯಾವತ್ತೂ ಬಳಸಿದವರಲ್ಲ. ಕೇವಲ ಒಂದು ಆರ್ಕೆಸ್ಟ್ರಾ ಇದ್ದರೆ ಪ್ಯಾಂಟ್ ಶರ್ಟಲ್ಲಿ ಹಾಕ್ಕೊಂಬಂದು ಆ ಥರ ಬರೋರು ಬಿಟ್ಟರೆ ಇಲ್ಲ. ಅದೇ ಥರ ರಜನಿಕಾಂತ್. ಓಕೆ, ಬೇರೆ ಯಾರಿದ್ದಾರೆ? ಜಾನ್ ಸೀನಾ, WWF, 100 ಕೋಟಿ ಈ ಮನುಷ್ಯ ಬರೋದಕ್ಕೆ, 100 ಕೋಟಿ. ಆ ಮನುಷ್ಯನ ಕರ್ಕೊಂಡು ಡ್ಯಾನ್ಸ್ ನೋಡಿ, ಅದು ಕೂಡ ಭಾರತೀಯ ಶೈಲಿಯ ಡ್ರೆಸ್ ಹಾಕ್ಕೊಂಡು ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ಡ್ಯಾನ್ಸಿಂಗ್ ಕ್ವೀನ್ ಮಾಧುರಿ ದೀಕ್ಷಿತ್, ಧಕ್ ಹುಡುಗಿ, 1 2 3 ಹುಡುಗಿ ಮಾಧುರಿ ದೀಕ್ಷಿತ್, ಒಂದು ಕಾಲದ ಕನಸಿನ ಕನ್ಯೆ. ಪ್ರಿಯಾಂಕಾ ಚೋಪ್ರಾ ಮಿಸ್ ಯೂನಿವರ್ಸ್, ಒಂದು ಕಾಲದ ಮಿಸ್ ಯೂನಿವರ್ಸ್ ಪ್ರಿಯಾಂಕಾ ಚೋಪ್ರಾ ಮತ್ತು ಆಕೆಯ ಪತಿ ಮಿಸ್ ಯೂನಿವರ್ಸ್. ಆ್ಯಂಡ್ ಬಾಬಾ ರಾಮದೇವ್, ಯೋಗ ಮಾಡೋ ಬಾಬಾ ರಾಮದೇವ್ ಡ್ಯಾನ್ಸ್ ಸಖತ್ತಾಗಿದೆ ನೋಡಿ ಕೆಳಗೆ. ಶಾಬಾಷ್. ಎಡ ಬಾಬಾ ರಾಮದೇವ್, ಬಾಬಾ ರಾಮದೇವ್ ಹೇಳ್ಬಿಡ್ತಾರೆ ಕಬಲಿವತಿಗರು. ಇವರೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ನೆನ್ನೆನೂ ಕೆಲವರು ತೋರಿಸಿದೆ, ಸಲ್ಮಾನು, ಶಾರುಖ್ ಅವರು ಇವರೆಲ್ಲ ಬಂದರು. ಈಗ ನಿಮ್ಗೆ ಅನಿಸ್ಬೋದು, ಈ ಮದುವೆ ಬಗ್ಗೆ ಹೇಳ್ತೀನಿ ನಿಮಗೆ. ಏಷ್ಯಾದ ಅತ್ಯಂತ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿಯ ತಂದೆ ಧೀರುಭಾಯ್ ಅಂಬಾನಿ ಏನೋ ದೊಡ್ಡ ಹುಟ್ಟುವಾಗಲೇ ಏನೋ ಬಾಯಿಗೆ ಚಿನ್ನದ ಸ್ಪೂನೇನು ಇಟ್ಕೊಂಡು ಹುಟ್ಟಿದ್ದಲ್ಲ. ಅವರೊಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿ ರಿಲಯನ್ಸ್ ಕಂಪನಿ ಸ್ಥಾಪನೆ ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ಬಂದಿದ್ದಾರೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಈ ಧೀರುಭಾಯ್ ಅಂಬಾನಿಯವರ ಈಗಲೂ ಅಕೌಂಟ್ ಸಿಂಡಿಕೇಟ್ ಬ್ಯಾಂಕಲ್ಲಿದೆ. ಸಿಂಡಿಕೇಟ್ ಬ್ಯಾಂಕ್ ಈಗೆಲ್ಲ ಮರ್ಜ್ ಆಯ್ತು, ಅದು ಬೇರೆ ವಿಚಾರ. ಯಾಕೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಅಂತಂದರೆ, ಆ ಕಾಲದಲ್ಲಿ ಅವ್ರಿಗೆ ಯಾರೂ ಸಾಲ ಕೊಡಲಿಲ್ವಂತೆ, ಸಿಂಡಿಕೇಟ್ ಬ್ಯಾಂಕ್ ಕೊಟ್ಟಿದ್ದು ಅವರಿಗೆ ಸಾಲ ಆ ಸಂದರ್ಭದಲ್ಲಿ. ಹಾಗಾಗಿ ಸಿಂಡಿಕೇಟ್ ಬ್ಯಾಂಕ್ ಜೊತೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ರು. ಆಮೇಲೆ ರಿಲಯನ್ಸ್ ಶೇರ್ 80ರಲ್ಲಿ ಏನಾದರೂ ನಿಮ್ಮ ಬಳಿ 1,000 ರೂಪಾಯಿಯ ರಿಲಯನ್ಸ್ ಶೇರ್ ಏನಾದರೂ ಇದ್ದಿದ್ರೆ ಇವತ್ತಿಗೆ ಅದು ಮೋರ್ ದೆನ್ 100 crores. ಓಕೆ, ಇರಲಿ, ಅದೆಲ್ಲ ಇರಲಿ. ಅವರ ಮಗ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ. ಈಗ ಮುಖೇಶ್ ಅಂಬಾನಿಯ ಮಗ ಅನಂತ್ ಅಂಬಾನಿ ಮದುವೆ. ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ನಿನ್ನೆ ರಾತ್ರಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಮದುವೆಯಾಗಿದ್ದಾರೆ. ನಿಮ್ಗೆ ಅನಿಸ್ಬೋದು ಎಷ್ಟು ದಿವಸ ಆಯ್ತು ಮದುವೆ ಇದು ಅಂತೇಳಿ. ಇದು 7 ತಿಂಗಳ ಮದುವೆ ರೀ. ಈ 7 ತಿಂಗಳ ಮದುವೆ ಯಾವ್ಯಾವ ಏನೆಲ್ಲ ಕಾರ್ಯಕ್ರಮ ಹೇಳ್ತೀನಿ. ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಈ ಅದ್ದೂರಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಮದುವೆಯಲ್ಲಿ ರಾಜಕೀಯ ನಾಯಕರು, ಕ್ರೀಡಾ ನಾಯಕರು, ಸಿನಿಮಾ ಮತ್ತು ಉದ್ಯಮದ ಅನೇಕ ಗಣ್ಯರು ಭಾಗವಹಿಸಿದ್ರು. ಇಂದು ಶುಭ ಆಶೀರ್ವಾದ ಹಾಗೂ ಮಂಗಲ ಉತ್ಸವ ನಡೆಯುತ್ತೆ. ನಾವು ಮಾಡ್ತೀವಲ್ಲ ಹಲ್ದಿ ಗಿಲ್ದಿ, ಅದೇ ಥರ ಶುಭ ಆಶೀರ್ವಾದ ಮತ್ತು ಮಂಗಲ ಉತ್ಸವ. ನಾಳೆ ಮದುವೆಯ ಆರತಕ್ಷತೆ ನಡೆಯುತ್ತೆ. ನಾಡಿದ್ದು ಮುಂಬೈನಲ್ಲಿ ಮತ್ತೊಂದು ಆರತಕ್ಷತೆ ಕಾರ್ಯಕ್ರಮ ನೆರವೇರಲಿದೆ. ನೋಡಿ ಯಾವ ರೀತಿ ನಡೀತಾ ಇದೆ ಎಲ್ಲ, ನೋಡಿ ಎಲ್ಲ ದೃಶ್ಯಾವಳಿಗಳು.